ಸ್ನೇಹಿತರೆ ನಮಸ್ಕಾರ. ರಾಜ್ಯ ರಾಜಕಾರಣದಲ್ಲಿ ಈಗ ಭಾರೀ ಬೆಳವಣಿಗೆಗಳು ನಡೀತಿದ್ದಾವೆ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರನ್ನು ಬದಲಾವಣೆ ಮಾಡಲೇಬೇಕು ಅಂತ ಹೇಳಿಬಿಟ್ಟು ಕೆಲವೊಂದು ನಾಯಕರು ಪಟ್ಟನ್ನು ಹಿಡಿದಿದ್ರೆ, ಮತ್ತೊಂದಷ್ಟು ಜನ ಯಾವುದೇ ಕಾರಣಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯನವರನ್ನು ಬದಲಾಯಿಸೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ಹಠವನ್ನು ಹಿಡಿದಿದ್ದಾರೆ. ಒಂದು ವೇಳೆ ನೀವು ಸಿಎಂ ಸಿದ್ದರಾಮಯ್ಯನವರನ್ನು ಸಿಎಂ ಸ್ಥಾನದಿಂದ ಕೆಳಗಿಳಿಸೋದೇ ಹೌದಾ ಅಂತ ಆದರೆ, ಕಾಂಗ್ರೆಸ್ ಪಕ್ಷದ ವಿನಾಶವನ್ನು ನಿರ್ಧರಿಸಿಕೊಳ್ಳಿ ಅಥವಾ ಬರೆದಿಟ್ಟುಕೊಳ್ಳಿ ಎನ್ನುವಂತಹ ವಿಚಾರವನ್ನು ಕೂಡ ನೇರವಾಗಿ ಹಾಕಿದ್ದಾರೆ. ಅದೇ ಕಾರಣಕ್ಕೆ ಸಿದ್ದರಾಮಯ್ಯನವರನ್ನು ನಿಧಾನಕ್ಕೆ ರಾಷ್ಟ್ರ ರಾಜಕಾರಣಕ್ಕೆ ಕರೆದು ರಾಜ್ಯದಲ್ಲಿ DCM ಅವರಿಗೆ ಅಂದರೆ ಈ DK ಶಿವಕುಮಾರ್ ಅವರಿಗೆ ಮುಂದಿನ CM ಸ್ಥಾನದ ಹೊಣೆಗಾರಿಕೆಯನ್ನು ಹೊರಿಸುವಂತಹ ತಯಾರಿಯೂ ಕೂಡ ನಡೀತಿದೆ. ಅದರ ಜೊತೆಗೆ DCM ಅವರು ಕೂಡ ಈಗ ನೇರವಾಗಿ ಒಂದು ಮಾತನ್ನು ಹೇಳಿಬಿಟ್ಟಿದ್ದಾರೆ ಕೆಲವು ಆಪ್ತರ ಬಳಿ. ಏನು, ಸಿದ್ದರಾಮಯ್ಯನವರು ಈ ಬಾರಿ CM ಕರೆಕ್ಟಾ, ಆದರೆ ಈಗ CM ಸಿದ್ದರಾಮಯ್ಯನವರು 2.5 ವರ್ಷಕ್ಕೆ ಬಿಟ್ಕೊಡ್ಬೇಕಾಗುತ್ತೆ. ಯಾರಿಗೆ? DKಶಿಗೆ. ಬಿಟ್ಕೊಡದೇ ಇದ್ದರೆ ಏನು ಪ್ರಶ್ನೆ ಅಂಥದ್ದು ಅನ್ನೋದು ಎಲ್ಲರಲ್ಲೂ ಕೂಡ ಇದ್ದಂಥ ಕುತೂಹಲ. ಈಗ ಇದೇ ಸಂದರ್ಭದಲ್ಲಿ ಈಗ ಆಗ್ತಿರೋಂಥ ಬೆಳವಣಿಗೆ, ಈಗ CM ಸಿದ್ದರಾಮಯ್ಯನವರು ಕೂಡ ಡೆಲ್ಲಿಗೆ ಹೊರಟಿದ್ದಾರೆ. ಈಗಾಗಲೇ DK ಶಿವಕುಮಾರ್ ಕೂಡ ಡೆಲ್ಲಿಯಲ್ಲಿದ್ದಾರೆ. ಇದೇ ಸಿದ್ದರಾಮಯ್ಯನವರ ಕೊಠಡಿಯಲ್ಲಿ ಕೂತ್ಕೊಂಡು ಸಿದ್ದರಾಮಯ್ಯನವರು ಏನು ಗೇಮ್ ಪ್ಲಾನನ್ನು ಮಾಡ್ತಿದ್ದಾರೋ ಅದಕ್ಕೆ ತದ್ವಿರುದ್ಧವಾದಂತಹ ಗೇಮ್ ಪ್ಲಾನನ್ನು DK ಶಿವಕುಮಾರ್ ಅವರು ಮಾಡ್ತಿದ್ದಾರೆ. ಬಟ್ ಆದರೆ DK ಶಿವಕುಮಾರ್ ಅವರು ಒಂದು ಅಜೆಂಡವನ್ನು ಇಟ್ಕೊಂಡಿದ್ದಾರೆ. ಆ ಅಜೆಂಡದ ಪ್ರಕಾರನೇ ಎಲ್ಲವೂ ಕೂಡ ನಡೆದರೆ ಯಾವುದೇ ವಿವಾದವಿರದೆ ಎಲ್ಲವೂ ಕೂಡ ಸುಸೂತ್ರವಾಗಿ ಸಾಗಲಿದೆ. ಅದು ಯಾವಾಗ? ಅದು ವೆರಿ ಇಂಟ್ರೆಸ್ಟಿಂಗ್. ಹಾಗಾದರೆ DK ಶಿವಕುಮಾರ್ ಅವರಿಗೆ ಈ ಬಾರಿ CM ಆಗುವಂಥ ಯೋಗ ಇದೆಯಾ ಇಲ್ವಾ? ಈ ಬಾರಿ ಆಗದೇ ಇದ್ದರೆ ಮುಂದೇನು ಕತೆ? ಹೀಗಿರುವಂಥ ಪ್ರಶ್ನೆಯನ್ನು ಎಲ್ಲರೂ ಕೂಡ ಈಗ ಕೇಳ್ತಿರುವಂಥ ಸಂದರ್ಭದಲ್ಲಿ DK ಅವರೇ ಕೊಟ್ಟಿರುವಂಥ ಕೆಲವೊಂದಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಕಳೆದ 3-4 ದಿನಗಳಿಂದ ರಾಜ್ಯ ರಾಜಕಾರಣ ಕಾವೇರುತ್ತಾ ಇದೆ. ರಾಜ್ಯ ಸರ್ಕಾರ ಆಡಳಿತದ ಕಡೆ ಗಮನವನ್ನು ಕೊಡೋದಕ್ಕಿಂತ ಹೆಚ್ಚಾಗಿ ರಾಜ್ಯ ಸರ್ಕಾರದ ಉಳಿವು ಮತ್ತು ಕಾಂಗ್ರೆಸ್ ಪಕ್ಷದ ನಾಯಕರ ಒಂದು ಪ್ರತಿಷ್ಠೆಯ ಪಣವಾಗಿ ಈಗ ಬದಲಾಗಿ ಹೋಗಿದೆ ರಾಜಕೀಯ ವ್ಯವಸ್ಥೆ. ಅದರಲ್ಲೂ ಕೂಡ CM ಸಿದ್ದರಾಮಯ್ಯನವರ ಗುಂಪು ಒಂದು ಕಡೆ, ಮತ್ತೊಂದು ಕಡೆ DK ಶಿವಕುಮಾರ್ ಅವರ ಗುಂಪು ಇನ್ನೊಂದು ಕಡೆ. ಇದರ ಜೊತೆಗೆ ಈಗಾಗಲೇ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿಯಾಗಿರುವಂತಹ ಸುರ್ಜೇವಾಲಾ ಅವರು ಕೂಡ ರಾಜ್ಯಕ್ಕೆ ಬಂದು ಶಾಸಕರ ಅಭಿಪ್ರಾಯವನ್ನು ಪಡೆಯೋದ್ರ ಜೊತೆಗೆ ಶಾಸಕರ ಕಿವಿಯನ್ನು ಹಿಂಡುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಇದರ ಜೊತೆಗೆ ಕಾಂಗ್ರೆಸ್ ಪಕ್ಷಕ್ಕೆ 2 ವರ್ಷ ತುಂಬಿದಂತಹ ಬೆನ್ನಲ್ಲೇ ಅಧಿಕಾರ ಹಂಚಿಕೆಯ ಚರ್ಚೆಯೂ ಕೂಡ ಜೋರಾಗಿದೆ. CM ಸಿದ್ದರಾಮಯ್ಯನವರನ್ನು ಬದಲಾಯಿಸಬೇಕು, DK ಶಿವಕುಮಾರ್ ಅವರನ್ನು CM ಮಾಡಬೇಕು ಅನ್ನುವಂತಹ ಒತ್ತಾಯ ಬಲವಾಗಿ ಕೇಳಿ ಬರ್ತಿದೆ. ಒಂದು ವೇಳೆ ಸಿದ್ದರಾಮಯ್ಯನವರು 5 ವರ್ಷ CM ಆಗಿ ಹೈಕಮಾಂಡ್ ಘೋಷಣೆ ಮಾಡಿದರೆ DK ಶಿವಕುಮಾರ್ ಬಂಡಾಯ ಹೇಳುವಂಥ ಸಾಧ್ಯತೆ ಇದೆ. ಹೀಗಾಗಿ ಹೈಕಮಾಂಡ್ ಜಾಣ ನಡೆಯನ್ನು ಅನುಸರಿಸಿದೆ. ಕುರ್ಚಿಯಿಂದ ಕೆಳಗಿಳಿಯುವಂತಹ ಸಂದರ್ಭದಲ್ಲಿ ಅಥವಾ ಅದಕ್ಕೆ ಒಪ್ಪದಿರುವಂಥ ಸಂದರ್ಭದಲ್ಲಿ CM ಸಿದ್ದರಾಮಯ್ಯನವರನ್ನು ಶಿಸ್ತಾಗಿ ಡೆಲ್ಲಿಗೆ ಕರ್ಕೊಳ್ಳುವಂತಹ ಪ್ಲಾನನ್ನು ಹಾಕ್ಕೊಂಡಿದೆ. ಸಿದ್ದರಾಮಯ್ಯನವರನ್ನು ರಾಜ್ಯದಿಂದ ರಾಷ್ಟ್ರ ರಾಜಕಾರಣಕ್ಕೆ ಕಳಿಸೋದಕ್ಕೆ ಮುಂದಾಗಿದೆ. ಸಿದ್ದರಾಮಯ್ಯ ಅವರನ್ನು ರಾಷ್ಟ್ರ ರಾಜಕಾರಣಕ್ಕೆ ಕಳಿಸಿದ್ರೆ DK ಶಿವಕುಮಾರ್ ಅವರ ಹಾದಿ ಏನಿದೆ, ಮುಖ್ಯಮಂತ್ರಿ ಆಗುವಂಥ ಹಾದಿ ಏನಿದೆ, ಇದು ಸುಗಮ ಆಗುತ್ತೆ ಅನ್ನೋದು ತೆರೆದ ಪುಸ್ತಕ. ಇದನ್ನು ನೀವು ಯಾರೂ ಹೇಳದೇ ಇದ್ರೂ ಕೂಡ ಚಿಕ್ಕ ಮಗಳಿಗೂ ಕೂಡ ಇದು ಅರ್ಥ ಆಗುವಂಥದ್ದೇ. ಈಗ ಈ ಕುರಿತು ನವದೆಹಲಿಯಲ್ಲಿ ಮಾಧ್ಯಮಗಳ ಜೊತೆಗೆ ಮಾತನಾಡಿದಂಥ DK ಶಿವಕುಮಾರ್ ಸಿದ್ದರಾಮಯ್ಯ ಅವರನ್ನು ಪಕ್ಷದ OBC ಸಮಿತಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರುವಂತಹ ಕುರಿತು ಪಕ್ಷ ಸಂಘಟನೆ ವಿಚಾರವಾಗಿ ಈ ಸಭೆ ನಡೆಯಲಿದೆ. ಇನ್ನು ರಾಷ್ಟ್ರಮಟ್ಟದ OBC ನಾಯಕರ ಸಭೆಯೂ ಕೂಡ ಇದೇ ತಿಂಗಳ 15ಕ್ಕೆ ಬೆಂಗಳೂರಿನಲ್ಲಿ ನಡೆಯಲಿದೆ. KPCC ಈ ಸಭೆಯ ಆತಿಥ್ಯವನ್ನು ವಹಿಸಲಿದೆ. ನಮ್ಮ ರಾಜ್ಯದಲ್ಲಿ ನಡೀತಿರುವಂಥ ಹಿನ್ನೆಲೆಯಲ್ಲಿ ನಮ್ಮ ಮುಖ್ಯಮಂತ್ರಿಗಳೇ ಈ ಸಭೆಯ ನೇತೃತ್ವವನ್ನು ವಹಿಸಲಿದ್ದಾರೆ. ಇನ್ನು ಹಿಂದುಳಿದ ವರ್ಗಕ್ಕೆ ಸಿದ್ದರಾಮಯ್ಯನವರ ಸೇವೆ ಅಪಾರವಾದದ್ದು. ಹೀಗಾಗಿ ಕಾಂಗ್ರೆಸ್ ಪಕ್ಷ ಅವರ ನಾಯಕತ್ವವನ್ನು ಸಮರ್ಥವಾಗಿ ಬಳಸಿಕೊಳ್ಳುತ್ತೆ ಅನ್ನುವಂತಹ ಭರವಸೆಯನ್ನು ಕೊಡ್ತಾರೆ. ದೆಹಲಿಯಲ್ಲಿ ರಾಜಕೀಯಕ್ಕೆ ಸಂಬಂಧಿಸಿದಂತೆ ಏನಾದರೂ ಸಭೆ ಮಾಡ್ತೀರಾ ಅನ್ನುವಂಥ ಪ್ರಶ್ನೆಗೆ ನಾನು CM ಸಿದ್ದರಾಮಯ್ಯ ಹಾಗೂ AICC ಪ್ರಧಾನ ಕಾರ್ಯದರ್ಶಿಗಳು ಸಭೆ ಮಾಡಲಿದ್ದು ಪಕ್ಷದ ವಿಚಾರವಾಗಿ ಚರ್ಚೆಯನ್ನು ಮಾಡ್ತೀವಿ. ಜೊತೆಗೆ ಈಗ ಬಾಕಿ ಇರುವಂತಹ ಕೆಲವೊಂದಷ್ಟು MLC ಸ್ಥಾನಮಾನಗಳು, ಜೊತೆಗೆ ಬೇರೆ ಬೇರೆ ಈ ಡಿಸ್ಟ್ರಿಕ್ಟ್ ಕಮಿಟಿಗಳನ್ನು ರಚನೆ ಮಾಡುವಂಥದ್ದು ಇರ್ಬೋದು, ರಾಜ್ಯದಲ್ಲಿ ಖಾಲಿ ಇರುವಂಥ ಕೆಲವೊಂದಷ್ಟು ಹುದ್ದೆಗಳ ಆಯ್ಕೆ ವಿಚಾರ ಇರ್ಬೋದು, ನಿಗಮ ಮಂಡಳಿಗ ಅಧ್ಯಕ್ಷರ ಆಯ್ಕೆ, ಹಾಗೆ ಇದ್ರ ಜೊತೆಗೆ ಸಚಿವ ಸಂಪುಟವನ್ನು ಏನಾದರೂ ವಿಸರ್ಜನೆ ಮಾಡಿ ಹೊಸ ಸಚಿವ ಸಂಪುಟವನ್ನು ರಚನೆ ಮಾಡೋದು ಅಥವಾ ಕೆಲವು ಸಚಿವರನ್ನು ಅದಲು ಬದಲು ಮಾಡುವಂಥದ್ದು, ಈ ರೀತಿಯಾದಂತಹ ಕೆಲವೊಂದಷ್ಟು ಯೋಜನೆಗಳಿಗೆ ಕೈ ಹಾಕುವಂಥ ಸಾಧ್ಯತೆ ಇದೆ. ಇನ್ನು ಪ್ರಮುಖವಾಗಿ ಇಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ
DCM ಅವರು ಏನಾದರೂ ಪ್ರಯತ್ನವನ್ನು ಪಡ್ತಿದ್ದಾರಾ, ಅದರ ಬಗ್ಗೆ ಏನಾದರೂ ಚರ್ಚೆ ಇದೆಯಾ ಅನ್ನುವಂತಹ ಒಂದಷ್ಟು ಕುತೂಹಲಗಳು, ಗೊಂದಲಗಳು ಎಲ್ಲರಲ್ಲೂ ಕೂಡ ಇದೆ. ಕಾರಣ ಏನು ಅಂತ ಹೇಳಿದರೆ, ಇಲ್ಲಿ ಮೊನ್ನೆ ದೆಹಲಿಗೆ ಹೋದ್ರಲ್ಲ ಯಾರು, ಡಿ ಕೆ ಶಿವಕುಮಾರ್ ಒಂದಿನ ಮುಂಚೆನೇ ಹೋಗಿದ್ದಾರೆ, CMಗಿಂತ ಒಂದಿನ ಮುಂಚೆನೇ ಹೋಗಿದ್ದಾರೆ. ಕರ್ನಾಟಕ ಭವನದಲ್ಲಿ ಮುಖ್ಯಮಂತ್ರಿ ಅವರಿಗೆ ಮೀಸಲಿಟ್ಟಿದ್ದಂತಹ ಸ್ವೀಟ್ ರೂಮ್ನಲ್ಲಿ ಈಗ ಡಿ ಕೆ ಶಿವಕುಮಾರ್ ಅವರು ಒಂದು ದಿನದ ದರ್ಬಾರನ್ನು ಕೂಡ ಮುಗಿಸಿದ್ದಾರೆ ಅನ್ನೋದು ಕೆಲವರ ಮಾತುಗಳು. ಚಾಣಕ್ಯಪುರಿಯಲ್ಲಿರುವಂಥ ನೂತನ ಕರ್ನಾಟಕ ಭವನ ಏಪ್ರಿಲ್ನಲ್ಲಿ ಉದ್ಘಾಟನೆ ಆಗಿದೆ. ಇದರಲ್ಲಿ 2 VVIP ಸ್ವೀಟ್ ರೂಮ್ಗಳಿದ್ದಾವೆ. ಇದರಲ್ಲಿ ಒಂದು ಸ್ವೀಟ್ ರೂಮು ಮುಖ್ಯಮಂತ್ರಿ ಅವರಿಗೆ ಮೀಸಲಾಗಿರುವಂಥದ್ದು. ಭವನದ ಉದ್ಘಾಟನೆಯ ದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಕೊಠಡಿಯಲ್ಲಿ ತಂಗಿದ್ರು. ಶೌಚಾಲಯ ಕಿರಿದಾಗಿರುವಂಥ ಕಾರಣ, ಸರಿಯಾಗಿ ನಿದ್ದೆ ಬಾರದಂಥ ಕಾರಣ ಅಲ್ಲಿ ತಂಗೋದನ್ನು ನಿಲ್ಲಿಸಿದ್ರು. ನಂತರ ಆ ಬಳಿಕ 4-5 ಸಲ ಬಂದಾಗಲೂ ಕೂಡ ಅವರು ತಂಗಿದ್ದು ಹಳೆಯ ಕರ್ನಾಟಕ ಭವನದಲ್ಲೇ. ಈ ವಿಚಾರವನ್ನು ತಿಳಿದಂಥ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರಲ್ಲಿ ಪ್ರಶ್ನೆಯನ್ನು ಮಾಡ್ತಾರೆ. ನನಗೆ ಆ ಕೊಠಡಿ ಹೊಂದಾಣಿಕೆ ಆಗ್ತಿಲ್ಲಪ್ಪ, ಹಾಗಾಗಿ ಹಳೆಯ ಭವನದಲ್ಲೇ ಉಳಿತೀನಿ ಅಂತ ಹೇಳಿಬಿಟ್ಟು ಸಿದ್ದರಾಮಯ್ಯನವರು ಡಿ ಕೆ ಹೇಳ್ತಾರಂತೆ. ಅದಕ್ಕೆ ನಾನು ಹೊಸ ಸ್ವೀಟಮ್ಮನ್ನು ಬಳಸಲಾ ಅಂತೇಳಿ ಸಿದ್ದರಾಮಯ್ಯನವರ ಬಳಿ ಡಿ ಕೆ ಕೇಳಿದಾಗ ಧಾರಾಳವಾಗಿ ಅಂತಲೂ ಕೂಡ ಹೇಳಿದರಂತೆ. ಹಾಗಾಗಿ ಕೇಂದ್ರ ಸಚಿವರನ್ನು ಭೇಟಿ ಮಾಡೋದಕ್ಕೆ ಮಂಗಳವಾರ ದೆಹಲಿಗೆ ಹೋದಂಥ ಶಿವಕುಮಾರ್ ಈ ರೂಮ್ನಲ್ಲೇ ಕೂತ್ಕೊಂಡು ದರ್ಬಾರನ್ನು ನಡೆಸೋದಕ್ಕೆ ಶುರು ಮಾಡಿದ್ದಾರೆ. ಅಂದರೆ 2 ರೀತಿ, ಡಿ ಕೆ ಶಿವಕುಮಾರ್ ಅವರು CM ಸಿದ್ದರಾಮಯ್ಯನವರ ಅಥವಾ ಮುಖ್ಯಮಂತ್ರಿಗೆ ಮೀಸಲಿರುವಂತಹ ಸ್ವೀಟ್ ರೂಮ್ನಿಂದಾನೇ ದರ್ಬಾರನ್ನು ಮಾಡ್ತಿದ್ದಾರೆ. ಇದು ತುಂಬ ವೆರಿ ಇಂಟ್ರೆಸ್ಟಿಂಗು. ಈಗ ಇವೆಲ್ಲದೂ ಕೂಡ ಒಂದು ಭಾಗ ರೀ. ಈಗ ಅಸಲಿ ಮ್ಯಾಟ್ರಿಗೆ ಬರೋದಾದರೆ ಸ್ನೇಹಿತರೆ, ಈಗ CM ಸಿದ್ದರಾಮಯ್ಯನವ್ರನ್ನ ಬದಲಾವಣೆ ಮಾಡ್ತಾರಾ ಮಾಡಲ್ವ ಅನ್ನೋದು ಅಂತಿಮವಾಗಿ ಎಲ್ಲರಲ್ಲೂ ಕೂಡ ಕಾಡ್ತಿರುವಂತಹ $1 ಬಿಲಿಯನ್ ಪ್ರಶ್ನೆ. ನಾನು ಇವಾಗ ಓಪನಾಗಿ ಹೇಳಬೇಕು ಅಂತ ಹೇಳಿದ್ರೆ, ಅಥವಾ ಒಂದೇ ವರ್ಡಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಕೂಡ CM ಸಿದ್ದರಾಮಯ್ಯನವರನ್ನು ಬದಲಾವಣೆ ಮಾಡುವಂತಹ ಸಾಹಸದ ಕೆಲಸಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಆಗಲಿ, ಕಾಂಗ್ರೆಸ್ನ ನಾಯಕರಾಗಲಿ ಕೈ ಹಾಕೋದಿಲ್ಲ ಈ ಪರಿಸ್ಥಿತಿಯಲ್ಲಿ. ಯಾಕೆ ಹೇಳ್ತೀನಿ ಕೇಳಿ. ಈಗ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷದ ಒಬ್ಬ ಧೀಮಂತ ನಾಯಕ. ಅದರಲ್ಲೂ ಕೂಡ ರಾಜ್ಯ ಕಾಂಗ್ರೆಸ್ಗೆ ಸಿದ್ದರಾಮಯ್ಯನವರು ಒಂದು ಶಕ್ತಿ. ಇವತ್ತಿಗೆ ರಾಜ್ಯದಲ್ಲಿ ಅಥವಾ ದಕ್ಷಿಣ ಭಾರತದಲ್ಲಿ ಅಥವಾ ಓವರಾಲ್ ಆಗಿ ಭಾರತದಲ್ಲೇ ಕಾಂಗ್ರೆಸ್ ಅಂತ ಹೇಳಿ ಗಟ್ಟಿಯಾಗಿ ನಿಲ್ಲುವಂಥ ರಾಜ್ಯ ಯಾವುದಾದ್ರೂ ಇದ್ದರೆ ಅದು ಕರ್ನಾಟಕ ಮಾತ್ರ. ಕರ್ನಾಟಕವನ್ನು ಹೊರತುಪಡಿಸಿ ಬೇರೆ ಯಾವುದೇ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಈ ಮಟ್ಟಿಗೆ ಗಟ್ಟಿಯಾಗಿ ಬಲಿಷ್ಠವಾಗಿ ಬೆಳೆದಿಲ್ಲ, ಅಥವಾ ಈಗ ಸದ್ಯಕ್ಕಂತೂ ಇಲ್ಲ. ಹೀಗಿರುವಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ವಿರೋಧವನ್ನು ಕಟ್ಟಿಕೊಂಡು ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದರೆ ಪಕ್ಷ ಉದ್ಧಾರ ಆಗುತ್ತಾ, ಅಥವಾ ಪಕ್ಷ ಮತ್ತೊಮ್ಮೆ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯವಾಗುತ್ತಾ ಅನ್ನುವಂಥದ್ದು ಎಲ್ಲರಲ್ಲೂ ಕೂಡ ಇರುವಂಥ ಪ್ರಶ್ನೆನೇ. ಇದೇ ಪ್ರಶ್ನೆ ಕಾಂಗ್ರೆಸ್ನ ಹೈಕಮಾಂಡ್ನ ಮುಂದೆಯೂ ಕೂಡ ಇದೆ. ಸಾಧ್ಯವಿಲ್ಲ ರೀ, ಅಷ್ಟು ಈಸಿ ಅಲ್ಲವೂ ಅಲ್ಲ. ಯಾಕಂತ ಹೇಳಿದ್ರೆ, ಸಿದ್ದರಾಮಯ್ಯನವರನ್ನು ವಿರೋಧ ಕಟ್ಟಿಕೊಂಡು ನೀವು ಅಧಿಕಾರವನ್ನು ಪಡೆಯೋದಕ್ಕೆ ಅಥವಾ ಅಧಿಕಾರವನ್ನು ಗಳಿಸೋದಕ್ಕೆ ಸಾಧ್ಯವಿಲ್ಲ. ಈಗ ಸಿದ್ದರಾಮಯ್ಯನವರನ್ನು ಇಳಿಸಿದ್ರು ಅಂತಲೇ ಇಟ್ಕೊಳ್ಳಿ. ಸಿದ್ದರಾಮಯ್ಯನವರನ್ನು ಇಳಿಸಿದ್ರೆ ಸಿದ್ದರಾಮಯ್ಯ ಸೈಲೆಂಟ್ ಇರ್ಬೋದೇನೋ, ಬಟ್ ಸಿದ್ದರಾಮಯ್ಯನವರ ಫಾಲೋವರ್ಸ್ ದೇವರನ್ನೇ ಸೈಲೆಂಟ್ ಇರೋದಿಲ್ಲ. ಸಿದ್ದರಾಮಯ್ಯನವರ ಫಾಲೋವರ್ಸು ಒಬ್ಬರು ಇಬ್ಬರು ಅಲ್ಲ, ಲಕ್ಷಾಂತರ ಜನ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಲಕ್ಷಾಂತರ ಜನ ಸಿದ್ದು ಫಾಲೋವರ್ಸ್ ಇದ್ದಾರೆ ಇವತ್ತಿಗೆ. ಹೀಗಿರುವಾಗ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದ ಸಂದರ್ಭದಲ್ಲಿ ಕಾಂಗ್ರೆಸ್ ದೊಡ್ಡ ಆಘಾತವನ್ನೇ ಎದುರು ನೋಡಬೇಕಾಗ್ತದೆ. ಸೊ ದಟ್ಟು ಇದು ಸಿದ್ದರಾಮಯ್ಯನವ್ರಿಗೆ ಅವಮಾನ ಅಂತಲೂ ಕೂಡ ಅವ್ರು ಏನಾದರೂ ಸ್ವೀಕರಿಸಿದ್ರು ಅಂತ ಹೇಳಿದರೆ, ಅಥವಾ ಒಂದು ಕರೆಯನ್ನು ಕೊಟ್ಟರು ಅಂತ ಹೇಳಿದ್ರೆ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿ ಬಿಡ್ತದೆ. ಹಾಗಂದ್ರೆ ಮಾತ್ರಕ್ಕೆ ಡಿ ಕೆ ಶಿವಕುಮಾರ್ ಬಳಿ ಪವರ್ ಇಲ್ವಾ, ಡಿ ಕೆ ಶಿವಕುಮಾರ್ ಡಮ್ಮಿನಾ ಅಂತೇಳಿ ಕೇಳಿದ್ರೆ ಖಂಡಿತವಾಗ್ಲೂ ಅಲ್ಲ. ಡಿ ಕೆ ಶಿವಕುಮಾರ್ ಅವರು ಕೂಡ ಅಷ್ಟೇ ಪ್ರಭಾವಶಾಲಿನೇ ಮತ್ತು ಅಂತಹ ಸಂಘಟನೆಗಾರನೇ. ಆದರೆ ಇವರಿಬ್ಬರು ಕೂಡ ಜೋಡೆತ್ತುಗಳ ರೀತಿ, ಒಂದು ಎಡಕ್ಕೆ ಒಂದು ಬಲಕ್ಕೆ ಅಂತೇಳಿ ಹೋದರೆ ಅದಕ್ಕೆ ಬಲ ಜಾಸ್ತಿ. ಒಂದೇ ಎತ್ತು ಎಳೆಯೋದು ಅಂತ ಹೇಳಿದ್ರೆ ಎಷ್ಟು ಎಳೆಯೋದಕ್ಕೆ ಸಾಧ್ಯ ಅಲ್ವಾ? ಹಾಗಾಗುತ್ತೆ. ಇಲ್ಲಿ ಒಂದೇ ಎತ್ತು ಎಳೆಯೋದಕ್ಕೆ ಶುರು ಮಾಡ್ತು ಅಂತ ಹೇಳಿದ್ರೆ ಇನ್ನೊಂದು ಎತ್ತು ಹಿಂದೆ ಸರಿತು ಅಂತ ಹೇಳಿದ್ರು ಕೂಡ ಅಪಾಯನೇ. ಹಾಗೆಯೇ ಒಂದೇ ಎತ್ತು ಎಳೆಯುವಂಥ ಸಂದರ್ಭದಲ್ಲಿ ಹೆಚ್ಚು ಎಳೆಯೋದಕ್ಕೆ ಸಾಧ್ಯವಿಲ್ಲ, ಸುಸ್ತಾಗುತ್ತೆ. ಹಾಗಾಗಿ ಇಲ್ಲಿ 2 ಎತ್ತುಗಳು ಒಟ್ಟಿಗೆ ಹೋದ್ರೇ ಚಂದ. ಹಾಗಾಗಿ ಇಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಆ ತಪ್ಪು ನಿರ್ಧಾರವನ್ನು ಮಾಡೋದಿಲ್ಲ. ಎರಡನೇದು, ಈಗ ಡಿ ಕೆ ಶಿವಕುಮಾರ್ ಅವರ ಆಪ್ತರ ಬಳಿಗೆ ಏನು ಹೇಳಿದ್ದಾರೆ, ಡಿ ಕೆ ಶಿಗೆ ಒಂದಂತೂ ಕ್ಲಿಯರ್ ಆಗಿದೆ ರೀ. ಈ ಬಾರಿ ನಾನೇನಾದರೂ ಸಿದ್ದರಾಮಯ್ಯನವರನ್ನು ಕೆಳಗಿಳಿಸಿ ಅಧಿಕಾರವನ್ನು ತೆಗೆದುಕೊಂಡ್ರೆ ಅದರ ಪರಿಣಾಮ ನನ್ನ ಮೇಲೇ, ಅದರ ಕೆಟ್ಟ ಹೆಸರು ಕೂಡ ನನ್ನ ಮೇಲೇ. ಅದರ ಬದಲಿಗೆ ತೆಪ್ಪಗೆ ಈ ಬಾರಿ ಸುಮ್ಮನೆ ಇದ್ದುಬಿಟ್ಟು ಎಲ್ಲ ರೀತಿಯಲ್ಲಿ ಪಿಚ್ಚನ್ನು ಸೆಟ್ ಮಾಡಿಬಿಟ್ಟು ಮುಂದಿನ ಚುನಾವಣೆಯಲ್ಲಿ ಅಂದರೆ 2028ರ ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದು ಆಗ ತಾನೇ ಚಕ್ರಾಧಿಪತಿ ಎನ್ನುವಂಥ ಸಂದೇಶವನ್ನು ರವಾನಿಸೋದು ಡಿ ಕೆ ಶಿವಕುಮಾರ್ ಅವರ ಒಂದು ಚಿಂತನೆ. ಅದು ಆಗಬಹುದು, ಅದು ಈಸಿ ಇದೆ. ಆದರೆ ಪಕ್ಷಾಧಿಕಾರಕ್ಕೆ ಬರೋದು ಈಸಿ ಇಲ್ಲ. 2028ರಲ್ಲಿ 2029ರಲ್ಲಿ 2030ರಲ್ಲಿ 2032ರಲ್ಲಿ 2033ರಲ್ಲಿ 2034ರಲ್ಲಿ 2035ರಲ್ಲಿ 2036ರಲ್ಲಿ 2037ರಲ್ಲಿ 2038ರಲ್ಲಿ 2039ರಲ್ಲಿ 2040ರಲ್ಲಿ 2041ರಲ್ಲಿ 2042ರಲ್ಲಿ 2043ರಲ್ಲಿ 2044ರಲ್ಲಿ 2045ರಲ್ಲಿ 2046ರಲ್ಲಿ 2047ರಲ್ಲಿ 2048ರಲ್ಲಿ 2049ರಲ್ಲಿ 2050ರಲ್ಲಿ 2051ರಲ್ಲಿ 2052ರಲ್ಲಿ 2023ರಲ್ಲಿ 2024ರಲ್ಲಿ 2025ರಲ್ಲಿ 2026ರಲ್ಲಿ 2027ರಲ್ಲಿ 2028ರಲ್ಲಿ 2029ರಲ್ಲಿ 2030ರಲ್ಲಿ 2031ರಲ್ಲಿ 2032ರಲ್ಲಿ 2033ರಲ್ಲಿ 2034ರಲ್ಲಿ 2035ರಲ್ಲಿ 2036ರಲ್ಲಿ 2037ರಲ್ಲಿ 2038ರಲ್ಲಿ 2039ರಲ್ಲಿ 2040ರಲ್ಲಿ 2041ರಲ್ಲಿ 2042ರಲ್ಲಿ 2043ರಲ್ಲಿ 2044ರಲ್ಲಿ 2045ರಲ್ಲಿ 2046ರಲ್ಲಿ 2047ರಲ್ಲಿ 2048ರಲ್ಲಿ 2049ರಲ್ಲಿ 2050ರಲ್ಲಿ 2052ರಲ್ಲಿ 2033ರಲ್ಲಿ 2034ರಲ್ಲಿ 2035ರಲ್ಲಿ 2046ರಲ್ಲಿ 2037ರಲ್ಲಿ 2038ರಲ್ಲಿ 2039ರಲ್ಲಿ 2040ರಲ್ಲಿ 2041ರಲ್ಲಿ 2042ರಲ್ಲಿ 2043ರಲ್ಲಿ 2045ರಲ್ಲಿ 2046ರಲ್ಲಿ 2037ರಲ್ಲಿ 2038ರಲ್ಲಿ 2039ರಲ್ಲಿ 2050ರಲ್ಲಿ 2052ರಲ್ಲಿ
ಬಟ್ ಅಧಿಕಾರಕ್ಕೆ ಡಿ ಕೆ ಶಿವಕುಮಾರ್ ಏರೋದು ಒಂದು ವೇಳೆ ಬಹುಮತ ಸಿಕ್ಕರೆ ಹೋಗುವಂಥದ್ದು ಈಸಿ ಇದೆ. ಅದರ ಬಗ್ಗೆ ಚಿಂತನೆಯಲ್ಲಿದ್ದಾರೆ. ಈಗ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸೋದ್ರಿಂದ ಹೆಸರು ಹಾಳಾಗುತ್ತೆ ಹೊರತು ಬೇರೆ ಏನೂ ಕೂಡ ಪ್ರಯೋಜನ ಇಲ್ಲ. ಆಮೇಲೆ ಅದೊಂದು ಬ್ಯಾಡ್ ರಿಮಾರ್ಕ್ಸ್ ಕೂಡ, ಅಂದರೆ ಸಿ ಎಮನ್ನು ಬದಲಾವಣೆ ಮಾಡಿದ್ರು ಅನ್ನೋಂಥದ್ದು ರಿಮಾರ್ಕ್ಸ್. ಅದನ್ನೇ 6-7 ತಿಂಗಳುಗಳ ಕಾಲ ಫೇಸ್ ಮಾಡಬೇಕಾಗ್ತದೆ. ಜೊತೆಗೆ ಭಿನ್ನಮತ ಏನಾದರೂ ಹೇಳ್ತು ಅಂತ ಹೇಳಿದ್ರೆ ಅದನ್ನು ಕೂಡ ಫೇಸ್ ಮಾಡಬೇಕಾಗ್ತದೆ. ಸೊ ದಟ್ಟು ಯಾವುದು ಬೇಡಪ್ಪ, ತೆಪ್ಪಗೆ ಇವಾಗಿದ್ದು ಬೇಡ, ಎಷ್ಟಾಗುತ್ತೋ ಅಷ್ಟು ಸಂಘಟನೆಯನ್ನು ಮಾಡಿಕೊಂಡು ಪಾರ್ಟಿಯನ್ನು ಗಟ್ಟಿ ಮಾಡಿಕೊಂಡು ಮುಂದಿನ ಸಲಕ್ಕೆ ಮಾತ್ರ ಬಿಡೋದು ಬೇಡ ಅನ್ನುವಂಥ ಆಲೋಚನೆಗೆ ಡಿ ಕೆ ಬಂದಿದ್ದಾರೆ. ಮುಂದಿನ ಸಲವೂ ಏನಾದರೂ ಡಿ ಕೆಗೆ ಇದೇ ರೀತಿ ಆಮರಿಸಿದ್ರೆ ಆಗ ಪರಿಣಾಮ ನೆಟ್ಟಿಗಿರೋದಿಲ್ಲ. ಹಾಗಾಗಿ ತುಂಬ ಆಲೋಚನೆ ಮಾಡಿ ಅಳೆದು ತೂಗಿ ಅಂತಿಮವಾಗಿ ಈ ನಿರ್ಧಾರಕ್ಕೆ ಬಂದಿರುವಂತಹ ಈ ಡಿ ಕೆ ಶಿವಕುಮಾರ್ ಅವರು ಈ ಬಾರಿ ಸಿ ಎಂ ಸಿದ್ದರಾಮಯ್ಯನವರ ಕುರ್ಚಿಯನ್ನು ಮುಟ್ಟೋದಿಲ್ಲ ಅನ್ನೋದು ಸ್ಪಷ್ಟವಾಗಿದೆ. ನಿಮಗೆ ಅನಿಸುತ್ತೆ ಸ್ನೇಹಿತರೆ, ಇದು ಈ ರೀತಿಯೇ ವರ್ಕ್ ಆಗಬಹುದು ಅಂತೇಳಿ ಅನಿಸುತ್ತಾ? ಲಾಜಿಕ್ ಕರೆಕ್ಟಾಗಿದೆಯಾ? ಡಿ ಕೆ ಶಿವಕುಮಾರ್ ಹಾಕಿರುವಂಥ ಲಾಜಿಕ್ ಕರೆಕ್ಟಾಗಿದೆಯಾ? ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.